ದರ್ಶನ್ ಪವಿತ್ರ ಗೌಡಗೆ ಟೆನ್ಷನ್ ಮೇಲೆ ಟೆನ್ಷನ್. ದರ್ಶನ್ ಸೇರಿದಂತೆ 17 ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಇವತ್ತೇ ಫೈಲ್ ಮಾಡ್ತಾರೆ. ಪೊಲೀಸರ ಚಾರ್ಜ್ ಶೀಟ್ ಆಧರಿಸಿ ದೋಷಾರೋಪವನ್ನ ಸಲ್ಲಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಚಾರ್ಜ್ ಫ್ರೇಮ್ ಮಾಡ್ತಾರೆ. ದರ್ಶನ್ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು, ಪ್ರದೋಷ್ ಪಾತ್ರ ಏನು, ನಾಗರಾಜ್ ಪಾತ್ರ ಏನು, ಇನ್ನುಳಿದಂತ 17 ಜನರ ಪಾತ್ರ ಏನು ಅನ್ನೋದು ಚಾರ್ಜ್ ಫ್ರೇಮ್ ಆಗುತ್ತೆ. ಅದಾದ ನಂತರ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ. ಕಟಕಟೆಯಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ನಿಂತ್ಕೊಂಡಿದ್ದಾರೆ. ಕಟ್ಕಟ್ಟೆಯಲ್ಲಿ ನಿಂತ್ಕೊಂಡಿದ್ದಾರೆ. ಕೋರ್ಟಿನ ಮುಂದೆ ಯಾವ ಸ್ಟಾರೂ ಅಲ್ಲ, ಯಾವ ಡಿ ಬಾಸು ಅಲ್ಲ, ಯಾರು ಏನೂ ಅಲ್ಲ. ನ್ಯಾಯಾಲಯದ ಮುಂದೆ ಓರ್ವ ಆರೋಪಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ಬಂದಿದ್ದಾನೆ. ಇಂಥ ಸಾಕ್ಷಿಗಳೆಲ್ಲ ಇದ್ದಾವೆ. ವಾದ ಪ್ರತಿವಾದ ಹಿಂಗಾಗಿದೆ. ಜಾಮೀನು ರದ್ದಾಗಿದೆ. ಮುಂದೇನು ಚಾರ್ಜ್ ಫ್ರೇಮ್ ಮಾಡ್ತಾರೆ, ಮುಂದೇನು ಶಿಕ್ಷೆ ಆಗುತ್ತಾ, ಇದರ ಹೊರತಾಗಿ ಬೇರೆ ಯಾವುದೇ ಚರ್ಚೆಗಳಿಲ್ಲ. ಪೂರಕವಾದ ಸಾಕ್ಷಿ ಇದ್ದಾವೆ, ಇವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಪೂರಕವಾದ ಸಾಕ್ಷಿ ಇದ್ದಾವೆ, ಇವರೆಲ್ಲ ಜೊತೆಯಾಗಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಹೀಗಿರುವಾಗ ನಾನು ಸ್ಟಾರು, ನಾನು ಅವನು ಇವನು ಯಾವುದು ನಡೆಯೋದಿಲ್ಲ. ಒಬ್ರು ಆರೋಪಿ ಕಟಕಟೆಯಲ್ಲಿ ನಿಂತಿದ್ದಾರೆ. ನ್ಯಾಯಾಧೀಶರು ವಿಚಾರ ಮಾಡ್ತಾರಷ್ಟೇ, ಬೇರೇನಿಲ್ಲ. ದರ್ಶನ್ ಪವಿತ್ರ ಗೌಡಗೆ ಟೆನ್ಷನ್ ಮೇಲೆ ಟೆನ್ಷನ್. ದರ್ಶನ್ ಸೇರಿದಂತೆ 17 ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಇವತ್ತೇ ಫೈಲ್ ಮಾಡ್ತಾರೆ. ಪೊಲೀಸರ ಚಾರ್ಜ್ ಶೀಟ್ ಆಧರಿಸಿ ದೋಷಾರೋಪವನ್ನ ಸಲ್ಲಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಚಾರ್ಜ್ ಫ್ರೇಮ್ ಮಾಡ್ತಾರೆ. ದರ್ಶನ್ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು, ಪ್ರದೋಷ್ ಪಾತ್ರ ಏನು, ನಾಗರಾಜ್ ಪಾತ್ರ ಏನು, ಇನ್ನುಳಿದಂತ 17 ಜನರ ಪಾತ್ರ ಏನು ಅನ್ನೋದು ಚಾರ್ಜ್ ಫ್ರೇಮ್ ಆಗುತ್ತೆ. ಅದಾದ ನಂತರ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ. ಕಟಕಟೆಯಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ನಿಂತ್ಕೊಂಡಿದ್ದಾರೆ. ಕಟ್ಕಟ್ಟೆಯಲ್ಲಿ ನಿಂತ್ಕೊಂಡಿದ್ದಾರೆ. ಕೋರ್ಟಿನ ಮುಂದೆ ಯಾವ ಸ್ಟಾರೂ ಅಲ್ಲ, ಯಾವ ಡಿ ಬಾಸು ಅಲ್ಲ, ಯಾರು ಏನೂ ಅಲ್ಲ. ನ್ಯಾಯಾಲಯದ ಮುಂದೆ ಓರ್ವ ಆರೋಪಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ಬಂದಿದ್ದಾನೆ. ಇಂಥ ಸಾಕ್ಷಿಗಳೆಲ್ಲ ಇದ್ದಾವೆ. ವಾದ ಪ್ರತಿವಾದ ಹಿಂಗಾಗಿದೆ. ಜಾಮೀನು ರದ್ದಾಗಿದೆ. ಮುಂದೇನು ಚಾರ್ಜ್ ಫ್ರೇಮ್ ಮಾಡ್ತಾರೆ, ಮುಂದೇನು ಶಿಕ್ಷೆ ಆಗುತ್ತಾ, ಇದರ ಹೊರತಾಗಿ ಬೇರೆ ಯಾವುದೇ ಚರ್ಚೆಗಳಿಲ್ಲ. ಪೂರಕವಾದ ಸಾಕ್ಷಿ ಇದ್ದಾವೆ, ಇವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಪೂರಕವಾದ ಸಾಕ್ಷಿ ಇದ್ದಾವೆ, ಇವರೆಲ್ಲ ಜೊತೆಯಾಗಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಹೀಗಿರುವಾಗ ನಾನು ಸ್ಟಾರು, ನಾನು ಅವನು ಇವನು ಯಾವುದು ನಡೆಯೋದಿಲ್ಲ. ಒಬ್ರು ಆರೋಪಿ ಕಟಕಟೆಯಲ್ಲಿ ನಿಂತಿದ್ದಾರೆ. ನ್ಯಾಯಾಧೀಶರು ವಿಚಾರ ಮಾಡ್ತಾರಷ್ಟೇ, ಬೇರೇನಿಲ್ಲ. ದರ್ಶನ್ ಪವಿತ್ರ ಗೌಡಗೆ ಟೆನ್ಷನ್ ಮೇಲೆ ಟೆನ್ಷನ್. ದರ್ಶನ್ ಸೇರಿದಂತೆ 17 ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಇವತ್ತೇ ಫೈಲ್ ಮಾಡ್ತಾರೆ. ಪೊಲೀಸರ ಚಾರ್ಜ್ ಶೀಟ್ ಆಧರಿಸಿ ದೋಷಾರೋಪವನ್ನ ಸಲ್ಲಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಚಾರ್ಜ್ ಫ್ರೇಮ್ ಮಾಡ್ತಾರೆ. ದರ್ಶನ್ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು, ಪ್ರದೋಷ್ ಪಾತ್ರ ಏನು, ನಾಗರಾಜ್ ಪಾತ್ರ ಏನು, ಇನ್ನುಳಿದಂತ 17 ಜನರ ಪಾತ್ರ ಏನು ಅನ್ನೋದು ಚಾರ್ಜ್ ಫ್ರೇಮ್ ಆಗುತ್ತೆ. ಅದಾದ ನಂತರ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ. ಕಟಕಟೆಯಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ನಿಂತ್ಕೊಂಡಿದ್ದಾರೆ. ಕಟ್ಕಟ್ಟೆಯಲ್ಲಿ ನಿಂತ್ಕೊಂಡಿದ್ದಾರೆ. ಕೋರ್ಟಿನ ಮುಂದೆ ಯಾವ ಸ್ಟಾರೂ ಅಲ್ಲ, ಯಾವ ಡಿ ಬಾಸು ಅಲ್ಲ, ಯಾರು ಏನೂ ಅಲ್ಲ. ನ್ಯಾಯಾಲಯದ ಮುಂದೆ ಓರ್ವ ಆರೋಪಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ಬಂದಿದ್ದಾನೆ. ಇಂಥ ಸಾಕ್ಷಿಗಳೆಲ್ಲ ಇದ್ದಾವೆ. ವಾದ ಪ್ರತಿವಾದ ಹಿಂಗಾಗಿದೆ. ಜಾಮೀನು ರದ್ದಾಗಿದೆ. ಮುಂದೇನು ಚಾರ್ಜ್ ಫ್ರೇಮ್ ಮಾಡ್ತಾರೆ, ಮುಂದೇನು ಶಿಕ್ಷೆ ಆಗುತ್ತಾ, ಇದರ ಹೊರತಾಗಿ ಬೇರೆ ಯಾವುದೇ ಚರ್ಚೆಗಳಿಲ್ಲ. ಪೂರಕವಾದ ಸಾಕ್ಷಿ ಇದ್ದಾವೆ, ಇವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಪೂರಕವಾದ ಸಾಕ್ಷಿ ಇದ್ದಾವೆ, ಇವರೆಲ್ಲ ಜೊತೆಯಾಗಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಹೀಗಿರುವಾಗ ನಾನು ಸ್ಟಾರು, ನಾನು ಅವನು ಇವನು ಯಾವುದು ನಡೆಯೋದಿಲ್ಲ. ಒಬ್ರು ಆರೋಪಿ ಕಟಕಟೆಯಲ್ಲಿ ನಿಂತಿದ್ದಾರೆ. ನ್ಯಾಯಾಧೀಶರು ವಿಚಾರ ಮಾಡ್ತಾರಷ್ಟೇ, ಬೇರೇನಿಲ್ಲ. ದರ್ಶನ್ ಪವಿತ್ರ ಗೌಡಗೆ ಟೆನ್ಷನ್ ಮೇಲೆ ಟೆನ್ಷನ್.
ದರ್ಶನ್ ಸೇರಿದಂತೆ 17 ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಇವತ್ತೇ ಫೈಲ್ ಮಾಡ್ತಾರೆ. ಪೊಲೀಸರ ಚಾರ್ಜ್ ಶೀಟ್ ಆಧರಿಸಿ ದೋಷಾರೋಪವನ್ನ ಸಲ್ಲಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಚಾರ್ಜ್ ಫ್ರೇಮ್ ಮಾಡ್ತಾರೆ. ದರ್ಶನ್ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು, ಪ್ರದೋಷ್ ಪಾತ್ರ ಏನು, ನಾಗರಾಜ್ ಪಾತ್ರ ಏನು, ಇನ್ನುಳಿದಂತ 17 ಜನರ ಪಾತ್ರ ಏನು ಅನ್ನೋದು ಚಾರ್ಜ್ ಫ್ರೇಮ್ ಆಗುತ್ತೆ. ಅದಾದ ನಂತರ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ. ಕಟ್ಟಕಟ್ಟೆಯಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ನಿಂತ್ಕೊಂಡಿದ್ದಾರೆ. ಕಟ್ಟಕಟ್ಟೆಯಲ್ಲಿ ನಿಂತ್ಕೊಂಡಿದ್ದಾರೆ. ಕೋರ್ಟಿನ ಮುಂದೆ ಯಾವ ಸ್ಟಾರೂ ಅಲ್ಲ, ಯಾವ ಡಿ ಬಾಸು ಅಲ್ಲ, ಯಾರು ಏನೂ ಅಲ್ಲ. ನ್ಯಾಯಾಲಯದ ಮುಂದೆ ಓರ್ವ ಆರೋಪಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ಬಂದಿದ್ದಾನೆ. ಇಂಥ ಸಾಕ್ಷಿಗಳೆಲ್ಲ ಇದ್ದಾವೆ. ವಾದ ಪ್ರತಿವಾದ ಹಿಂಗಾಗಿದೆ. ಜಾಮೀನು ರದ್ದಾಗಿದೆ. ಮುಂದೇನು ಚಾರ್ಜ್ ಫ್ರೇಮ್ ಮಾಡ್ತಾರೆ, ಮುಂದೇನು ಶಿಕ್ಷೆ ಆಗುತ್ತಾ? ಇದರ ಹೊರತಾಗಿ ಬೇರೆ ಯಾವುದೇ ಚರ್ಚೆಗಳಿಲ್ಲ. ಪೂರಕವಾದ ಸಾಕ್ಷಿ ಇದ್ದಾವೆ, ಇವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಪೂರಕವಾದ ಸಾಕ್ಷಿ ಇದ್ದಾವೆ, ಇವರೆಲ್ಲ ಜೊತೆಯಾಗಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಹೀಗಿರುವಾಗ ನಾನು ಸ್ಟಾರು, ನಾನು ಅವನು ಇವನು ಯಾವುದು ನಡೆಯೋದಿಲ್ಲ. ಒಬ್ರು ಆರೋಪಿ ಕಟ್ಟಕಟ್ಟೆಯಲ್ಲಿ ನಿಂತಿದ್ದಾರೆ. ನ್ಯಾಯಾಧೀಶರು ವಿಚಾರ ಮಾಡ್ತಾರಷ್ಟೇ, ಬೇರೇನಿಲ್ಲ. ದರ್ಶನ್ ಪವಿತ್ರ ಗೌಡಗೆ ಟೆನ್ಷನ್ ಮೇಲೆ ಟೆನ್ಷನ್. ದರ್ಶನ್ ಸೇರಿದಂತೆ 17 ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಇವತ್ತೇ ಫೈಲ್ ಮಾಡ್ತಾರೆ. ಪೊಲೀಸರ ಚಾರ್ಜ್ ಶೀಟ್ ಆಧರಿಸಿ ದೋಷಾರೋಪವನ್ನ ಸಲ್ಲಿಸ್ತಾರೆ. ಕೆಲವೇ ಕ್ಷಣಗಳಲ್ಲಿ ಚಾರ್ಜ್ ಫ್ರೇಮ್ ಮಾಡ್ತಾರೆ. ದರ್ಶನ್ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು, ಪ್ರದೋಷ್ ಪಾತ್ರ ಏನು, ನಾಗರಾಜ್ ಪಾತ್ರ ಏನು, ಇನ್ನುಳಿದಂತ 17 ಜನರ ಪಾತ್ರ ಏನು ಅನ್ನೋದು ಚಾರ್ಜ್ ಫ್ರೇಮ್ ಆಗುತ್ತೆ. ಅದಾದ ನಂತರ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಾರೆ. ಕಟ್ಟಕಟ್ಟೆಯಲ್ಲಿ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ನಿಂತ್ಕೊಂಡಿದ್ದಾರೆ. ಕಟ್ಟಕಟ್ಟೆಯಲ್ಲಿ ನಿಂತ್ಕೊಂಡಿದ್ದಾರೆ. ಕೋರ್ಟಿನ ಮುಂದೆ ಯಾವ ಸ್ಟಾರೂ ಅಲ್ಲ, ಯಾವ ಡಿ ಬಾಸು ಅಲ್ಲ, ಯಾರು ಏನೂ ಅಲ್ಲ. ನ್ಯಾಯಾಲಯದ ಮುಂದೆ ಓರ್ವ ಆರೋಪಿ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿ ಬಂದಿದ್ದಾನೆ. ಇಂಥ ಸಾಕ್ಷಿಗಳೆಲ್ಲ ಇದ್ದಾವೆ. ವಾದ ಪ್ರತಿವಾದ ಹಿಂಗಾಗಿದೆ. ಜಾಮೀನು ರದ್ದಾಗಿದೆ. ಮುಂದೇನು ಚಾರ್ಜ್ ಫ್ರೇಮ್ ಮಾಡ್ತಾರೆ, ಮುಂದೇನು ಶಿಕ್ಷೆ ಆಗುತ್ತಾ? ಇದರ ಹೊರತಾಗಿ ಬೇರೆ ಯಾವುದೇ ಚರ್ಚೆಗಳಿಲ್ಲ. ಪೂರಕವಾದ ಸಾಕ್ಷಿ ಇದ್ದಾವೆ, ಇವರೇ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಪೂರಕವಾದ ಸಾಕ್ಷಿ ಇದ್ದಾವೆ, ಇವರೆಲ್ಲ ಜೊತೆಯಾಗಿ ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಹೀಗಿರುವಾಗ ನಾನು ಸ್ಟಾರು, ನಾನು ಅವನು ಇವನು ಯಾವುದು ನಡೆಯೋದಿಲ್ಲ. ಒಬ್ರು ಆರೋಪಿ ಕಟ್ಟಕಟ್ಟೆಯಲ್ಲಿ ನಿಂತಿದ್ದಾರೆ. ನ್ಯಾಯಾಧೀಶರು ವಿಚಾರ ಮಾಡ್ತಾರಷ್ಟೇ, ಬೇರೇನಿಲ್ಲ.